ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಬದುಕು ಅಂತಂದಮೇಲೆ ಆ ಬದುಕಲ್ಲಿ ನಾನಾ ರೀತಿಯಾಗಿರ್ತಕ್ಕಂತಹ ಒಳ್ಳೆಯದು ಕೆಟ್ಟದು ಇದ್ದೇ ಇರ್ತದೆ. ಆ ಬದುಕಲ್ಲಿ ನಮಗೆ ಇನ್ನೊಂದು ಬಹಳ ಮುಖ್ಯವಾಗಿ ಅವಶ್ಯಕತೆ ಇರತಕ್ಕಂಥದ್ದು ದುಡ್ಡು. ದುಡ್ಡಿಲ್ಲದೆ ಬದುಕಿಲ್ಲ, ಬದುಕಿಲ್ಲದೆ ದುಡ್ಡಿಲ್ಲ ಅಂತಕ್ಕಂಥದ್ದು ಒಂದು ಕನೆಕ್ಟಿವಿಟಿ. ಆದರೆ ಇಲ್ಲಿ ಒಂದು ವಿಚಾರ ಏನಪ್ಪ ಅಂದರೆ, ಹುಟ್ಟುವಾಗಲೂ ದುಡ್ಡು ಬೇಕು, ಸತ್ತ ಮೇಲೂ ದುಡ್ಡು ಬೇಕು. ನೋಡಿ ಹೇಗಿದೆ ನೋಡಿ ಕತೆ ಕರ್ಮ. ಹುಟ್ಟೋ ಟೈಮಲ್ಲೂ ದುಡ್ಡು ಬೇಕು ನಮಗೆ, ಸಾಯೋ ಟೈಮಲ್ಲೂ ದುಡ್ಡು ಬೇಕು ನಮಗೆ. ಇದು ಆಗಲ್ಲ, ಅದು ಆಗಲ್ಲ. ಆಗಿದ್ದಾಗ ದುಡ್ಡಿಗೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಎಷ್ಟೋ ಜನಕ್ಕೆ ಅದು ಅರಿವಿದೆ, ಎಷ್ಟೋ ಜನಕ್ಕೆ ಅದು ಅರಿವಿಲ್ಲ. ಇದಿದ್ರೇ ಬದುಕಕ್ಕಾಗೋದು ಅಂತ ಕೆಲವರು ಇರ್ತಾರೆ. ಇದಿಲ್ಲರೂ ಕೂಡ ಬದುಕ್ಬೋದು ಅಂತೇಳಿ ಸಾಧ್ಯ ಮಾಡ್ತಕ್ಕಂಥ ಮಾನೀಯರು ತುಂಬ ಜನ ಇದ್ದಾರೆ ನಮ್ಮಲ್ಲಿ. ಆದರೆ ಹುಟ್ಟಿದಾಗಿಂದ ಕೊನೆಯವರೆಗೂ ಕೂಡ ನಮಗೆ ದುಡ್ಡಿನ ಅವಶ್ಯಕತೆ ಇದ್ದೇ ಇದೆ. ಆಗಿದ್ದು ಅಂದಾಗ ಆ ದುಡ್ಡಿನ ಅವಶ್ಯಕತೆ ಇರೋವಂಥವ್ರಿಗೆ ಎಲ್ರಿಗೂ ದುಡ್ಡು ಬರ್ತದಾ, ಎಲ್ಲರೂ ಓದ್ಕೋಬೋದಾ, ಎಲ್ಲರೂ ಬಾಳ್ಬೋದಾ, ಎಲ್ಲರೂ ಬದುಕ್ಬೋದಾ ಅಂತಂದರೆ ಎಷ್ಟೋ ಜನಕ್ಕೆ ಬದುಕೇ ಇರೋದಿಲ್ಲ, ಎಷ್ಟೋ ಜನಕ್ಕೆ ಓದೇ ಇರೋದಿಲ್ಲ, ಎಷ್ಟೋ ಜನಕ್ಕೆ ಬಾಳೆ ಮಾಡಲಿಕ್ಕಾಗಲ್ಲ. ಹಿಂಗೆಲ್ಲ ಇದ್ದ ಸಂದರ್ಭದಲ್ಲಿ ಇದೆಲ್ಲವನ್ನು ಮೀರಿ ನೀವು ಬದುಕಾದರೂ ಬದುಕಿ, ಅಥವಾ ಅದ್ರ ಬಾಳಾದರೂ ಬಾಳಿ, ಓದಾದರೂ ಓದಿ, ಅಥವಾ ಓದ್ದೇ ಆದರೂ ಇರಿ, ಹೇಗಾದರೂ ಇರಿ, ನಿಮಗೆ ದುಡ್ಡು ಬೇಕೇ ಬೇಕು. ಅಲ್ಲಿಂದ ಉದ್ಯೋಗಕ್ಕೆ ದುಡ್ಡು ಬೇಕು ಅಂದರೆ ಅಲ್ಲಿ ದುಡ್ಡು ಖರ್ಚು ಮಾಡಬೇಕು. ವ್ಯವಹಾರ ಮಾಡ್ತೀವಿ ಅಂದರೆ ಅಲ್ಲಿ ದುಡ್ಡು ಬೇಕು. ವ್ಯಾಪಾರ ಮಾಡಬೇಕಂದ್ರೆ ಅಲ್ಲಿ ದುಡ್ಡು ಬೇಕು. ಮನೆಯ ದೈನಂದಿನ ಅವಶ್ಯಕತೆಗಳನ್ನು ಪೂರೈಕೆ ಮಾಡ್ಕೊಳ್ಳೋಕ್ಕೆ ನಮಗೆ ದುಡ್ಡು ಬೇಕು. ಆಯಿತಾ? ಆ ತಿಂಗಳು ಅದು ಕ್ಲಿಯರ್ ಮಾಡಲಿಲ್ಲ ಅಂದರೆ ಕತ್ತಂಪಟ್ಟಿ ಹಿಡಿದು ಇಟ್ಕೊತಾರೆ ಮನೆಯಲ್ಲಿ. ದುಡ್ಡು ಕೊಟ್ಬಿಟ್ಟು ಹೋಗ್ರಿ, ಯಾರು ನಿಮ್ಮಪ್ಪ ಖರ್ಚು ಮಾಡ್ತಾರಾ ಅನ್ನೋ ಕೇಳಲೆವಲ್ರಿಗೆ ಇವತ್ತು ಹೆಣ್ಮಕ್ಳು ನಿಂತಿರ್ತಾರೆ. ಅಂದರೆ ಪ್ರತಿಯೊಂದು ಹಂತಲ್ಲೂ ಕೂಡ ಮಕ್ಕಳಿಂದ ಹಿಡಿದು, ಹೆಂಡತಿಯಿಂದ ಹಿಡಿದು, ಗಂಡಿಂದ ಹಿಡಿದು, ತಂದೆಯಿಂದ ಹಿಡಿದು, ತಾಯಿಯಿಂದ ಹಿಡಿದು, ಅಕ್ಕ ತಮ್ಮ ಅಂತ ಎಲ್ಲರಿಗೂ ಪ್ರತಿಯೊಬ್ಬರು ಕೂಡ ಹಂತವಾಗಿ ಆ ಹುಟ್ಟಿನಿಂದ ಕೊನೆಯವರು ಕೂಡ ಎಲ್ಲವೂ ನಡೆಸಲಿಕ್ಕೆ, ದೈನಂದಿನ ಅವಶ್ಯಕತೆ ನಡೆಸ್ಕೊಳ್ಳೋದು ಕೂಡ ನಮಗೆ ಹಣ ಬೇಕೇ ಬೇಕು. ಅಲ್ಲಿಗೆ ಈ ಹಣದ ಮೂಲ, ಹಣವನ್ನು ಎಲ್ಲರೂ ಸಂಪಾದನೆ ಮಾಡ್ತಾರೆ. ಆದರೆ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಲೆಕ್ಕಾಚಾರ ಪರಿಪೂರ್ಣವಾಗಿ ತೃಪ್ತಿದಾಯಕವಾಗಿದೆ ಅಂತ ಯಾರಾದರೂ ಒಬ್ಬರಾದ್ರೂ ಹೇಳ್ತಾರಾ? ಇಲ್ಲ. ಒಬ್ಬನಿಗೆ ₹1 ಅವನಿಗೆ ದೊಡ್ಡದಂದರೆ ಇನ್ನೊಬ್ಬನಿಗೆ 1 ಕೋಟಿ ಅವನಿಗೆ ತೃಣ ಸಮಾನ. ಇಲ್ಲ, ನನಗೆ ಸಾಕಾಗಲ್ಲ, 1 ಕೋಟಿ ಸಾಕಾಗಲ್ಲ, ನನಗೆ 5 ಕೋಟಿ ಬೇಕು, 10 ಕೋಟಿ ಬೇಕು. 5 ಕೋಟಿ 10 ಕೋಟಿ ಬಂದರೆ ಅದು ಸಾಕಾಗಲ್ಲ, ಬಿಸ್ನೆಸ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ನನಗೆ ಇನ್ನೂ 20 ಕೋಟಿ ಇದ್ದರೆ ಸಾಕಾಗ್ತಿದ್ದೇನೋ ಅನ್ನೋದು. ಆ 25-50 ಕೋಟಿ ಬಂದರೂ ಕೂಡ ಇಲ್ಲ, ಸಾಕಾಗ್ತಿಲ್ಲ, 100 ಕೋರ್ಸ್ ಬೇಕು ನನಗೆ. ಮನುಷ್ಯನ ಆಸೆಗಳು ಯಾವ ರೀತಿ ಅಂದರೆ, ಈ ಹಣಕಾಸು ವಿಷಯದಲ್ಲಿ ಯಾರಿಗೂ ತೃಪ್ತಿ ಅನ್ನೋದೇ ಆಗದೇ ಇಲ್ಲ. ಯಾಕಂದರೆ ಒಬ್ಬ ಭಿಕ್ಷುಕನಿಗೂ ನೀವು ಎಷ್ಟೇ ಧರ್ಮ ಮಾಡಿ ಅವ್ನು ಮತ್ತೆ ಭಿಕ್ಷೆ ಬೇಡ್ತಾನೆ ಇರ್ತಾನೆ. ಇನ್ನೂ ಹಾಕಿ ಅಂತ. ಆಯಿತಾ? ಅದನ್ನು ಉಳಿಸ್ಕೊಳ್ತಾನೋ ಬಿಡ್ತಾನೋ ಅದು ಬೇರೆ ಪ್ರಶ್ನೆ. ಆದರೆ ಅವನು ಬೆಳಗ್ಗೆಯಿಂದ ಸಂಜೆವರೆಗೂ ಭಿಕ್ಷೆ ಬೇಡ್ತಾನೇ ಇರ್ತಾನೆ. ಇಲ್ಲಪ್ಪ ಇವತ್ತು ₹100 ಕಲೆಕ್ಷನ್ ಆಯ್ತು, ಇವತ್ತು ಸಾಕು ಬಿಡು ಅಂತೇಳಿ ಎಲ್ಲೋ ಮೂಲ ಕೂತ್ಕೊಳ್ಳಲ್ಲ ಅವನು, ಮತ್ತೆ ಮಾಡ್ತಿದ್ದೆ. ಅಂದರೆ ಆ ಹಣದ ಹಸಿವು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಆಯಾಯ ಸ್ಟೇಜ್ನಲ್ಲಿ, ಆಯಾಯ ವ್ಯಕ್ತಿಗಳ ಅನುಸಾರವಾಗಿ ನಾವು ಮಾಡ್ತಕ್ಕಂತಹ ಕರ್ಮಾಂಗಗಳ ಮೇಲೆ ಅದು ಯಾವ ರೀತಿ ನಮ್ಮ ಕೆಲಸ ಮಾಡ್ತಿದೆ ಅಂತಂದರೆ, ಇದರ ಅವಶ್ಯಕತೆ ಬೇಕೇ ಬೇಕು. ಹೆಂಡತಿ ಬೇಡ, ಮಕ್ಕಳು ಬೇಡ, ಗಂಡ ಬೇಡ, ಅಪ್ಪ ಬೇಡ, ಅಮ್ಮ ಬೇಡ, ಯಾರು ಬೇಡ, ದುಡ್ಡೊಂದಿದ್ರೆ ಸಾಕು ಅಂತಕ್ಕಂಥ ಮೆಂಟಾಲಿಟಿ ಇರೋರು ಇವತ್ತು ನಮ್ಮಲ್ಲಿ ತುಂಬ ಜನ ಸಿಗ್ತಾರೆ. ಆದರೆ ಆ ದುಡ್ಡು ಅಂತಕ್ಕಂತಹ ಅದು ವಿಷ ಅಂತ ಹೇಳ್ತಿರೋ, ಅಥವಾ ಒಳ್ಳೆಯದು ಅಂತ ಹೇಳ್ತಿರೋ, ಅದೃಷ್ಟ ಅಂತ ಹೇಳ್ತಿರೋ, ಅಥವಾ ದೇವರು ಅಂತ ಹೇಳ್ತಿರೋ, ಏನಾದರೂ ಹೇಳ್ಕೊಳ್ಳಿ. ಆದರೆ ಅದರಿಂದನೇ ಎಲ್ಲವೂ ಉದ್ಧಾರ ಆಗ್ತಕ್ಕಂತಹ ಯೋಗಗಳು ಬರ್ತದೆ ನಮಗೆ, ಅಥವಾ ಅದರಿಂದನೇ ಹಾಳಾಗ್ತಕ್ಕಂಥ ಯೋಗಗಳು ಕೂಡ ನಮ್ಗೆ ಬರ್ತದೆ. ಅದೇ ರೀತಿ ಅದರಿಂದನೇ ಎಲ್ಲ ಸಂಬಂಧಗಳು ಛಿದ್ರ ಆಗ್ತಕ್ಕಂತಹ ಒಂದು ಯೋಗಗಳು ಕೂಡ ನಮ್ಗೆ ಬರ್ತವೆ. ಎಲ್ಲವೂ ಹಣದಿಂದನೇ ಆಗುವಂಥದ್ದು. ಆದರೆ ಹಣ ನಮಗೆ ಪರಿಪೂರ್ಣವಾಗಿ ಸಿಗ್ತಾ ಇಲ್ಲ, ಪರಿಪೂರ್ಣವಾಗಿ ಆಗ್ತಾ ಇಲ್ಲ ಅಂತಕ್ಕಂತಹದ್ದೇ ಪ್ರತಿಯೊಬ್ಬರಿಗಿರ್ತದೆ. ಯಾಕಂದರೆ ನಾನು ಆಗ ಹೇಳಿದ, ಕೆಲವರು ಭಿಕ್ಷಾಟನೆ ಮಾಡಿ ಹಣ ಸಂಪಾದನೆ ಮಾಡ್ತಾರೆ, ಕೆಲವರು ಕಷ್ಟಪಟ್ಟು ಕೆಲಸ ಮಾಡಿ ಸಂಪಾದನೆ ಮಾಡ್ತಾರೆ, ಕೆಲವರು ಉದ್ಯೋಗಕ್ಕೆ ಹೋಗಿ ಸಂಪಾದನೆ ಮಾಡ್ತಾರೆ ಜನರಲ್ ಆಗಿ, ಕೆಲವರು ವ್ಯವಹಾರ ಮಾಡಿ ಸಂಪಾದನೆ ಮಾಡ್ತಾರೆ, ಕೆಲವರು ವ್ಯಾಪಾರ ಮಾಡಿ ಸಂಪಾದನೆ ಮಾಡ್ತಾರೆ. ಎಲ್ಲೋದ್ರೂ ಏನು ಮಾಡಿದ್ರು ಕೂಡ ಆ ಕಾಯಕದಲ್ಲೇ ಎಲ್ಲವನ್ನೂ ಕಾಣಬೇಕಾಗಿರ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಎಷ್ಟೋ ಜನಕ್ಕಿದ್ರೂ ಕೂಡ ಆ ಕಾಯಕದಿಂದ ಬರ್ತಕ್ಕಂಥ ಹಣ ನಮಗೆ ಸಾಕಾಗ್ತಿಲ್ಲ ಅಂತಕ್ಕಂಥ ತೃಪ್ತಿ ಜಾಸ್ತಿ ಇರ್ತದೆ ಹೊರತು, ಇಲ್ಲ ಇವತ್ತಿಗಿಷ್ಟು ಸಾಕು, ಇದು ನೋಡ್ಕೊಳ್ಳೋಣ ಅಂತಕ್ಕಂಥಲ್ಲ. ಅಥವಾ ತಿಂಗಳು ಬರ್ತಿದ್ದಂಗೆ ಕೂಡ ಇಲ್ಲ, EMI ಕಟ್ಟಬೇಕು, ಅದಕ್ಕೆ ಶಾರ್ಟೇಜ್ ಆಗಿದೆ, ಇದಕ್ಕೆ ಶಾರ್ಟೇಜ್ ಆಗಿದೆ, ಇದಾಗಬೇಕಾಗಿತ್ತು, ಈ ರೀತಿ ಎಲ್ಲ ಒಂದು ಗೊಂದಲಕ್ಕೆ ಮನಸ್ಥಿತಿಯನ್ನು ತೆಗೆದುಕೊಂಡು ಹೋಗಿ ಎಲ್ಲ ಕಡೆನೂ ಕೂಡ ತೃಪ್ತಿಯಾಗಿಲ್ಲ ಅಂತಕ್ಕಂಥ ಲೆಕ್ಕಾಚಾರವೇ ಬರ್ತದೆ ಹೊರತು ಬೇರೇನೂ ಬರಲ್ಲ. ಆಗಿದ್ದಾಗ
ಕೆಲವ್ರು ಏನು ಮಾಡ್ತಾರೆ, ಇಲ್ಲಪ್ಪ ನನಗೆ ಸಾಕು, ಈ ಅಮೌಂಟ್ ಸಾಕು, ನನಗೊಂದು ಸ್ಯಾಲ್ರಿ ಬರ್ತಾ ಇದೆ, ಒಂದು 25,000 ಸ್ಯಾಲ್ರಿ ಬರ್ತಿದ್ರೆ ನನ್ನ EMI, ಮಕ್ಕಳ ಫೀಸು, ಡೀಸೆಲ್ಲು, ಪೆಟ್ರೋಲು, ಮನೆ ರೇಷನ್ನು, ಅದು ಇದು ಬಾಡಿಗೆ ಎಲ್ಲದೂ ಕರೆಕ್ಟಾಗಿದೆ, ಏನು ತೊಂದರೆ ಇಲ್ಲಪ್ಪ, ನಾನು ಟೆನ್ಷನ್ ತಗೊಳ್ಳಲ್ಲ ಅಂಥೇಳಿ ಕೆಲವರು ಇರ್ತಾರೆ. ಆದರೆ ಕೆಲಸ ಒಂದೇ ಥರ ಇಲ್ಲದೆ ಮಾತ್ರ ನನಗೆ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಈ ರೀತಿ ಒಂದೊಂದೊಂದಲ್ಲ. ಈಗ ಲಾಸ್ಟ್ ಟೈಮ್ ಕೊರೋನಾ ಬಂದಾಗ ಹಲವಾರು ಜನಕ್ಕೆ ಕೆಲಸ ಇಲ್ದಂಗೆ ಆಗೋಗ್ಬಿಡ್ತು. ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ತುಂಬ ಸಫರ್ ಮಾಡಿಬಿಟ್ರು. 2 ವರ್ಷ ಕಾಲ ಚೇತರಿಸ್ಕೊಂಡು ತುಂಬ ಕಷ್ಟ ಆಗಿದೆ. ಈಗೆಲ್ಲ ಚೇತರಿಸ್ಕೊಂಡಿದ್ದಾರೆ. ಈಗ ಮತ್ತೆ ಆ ಪ್ರಾಬ್ಲಮ್ಗಳು ಶುರು ಆಗ್ತವೆ. ಮತ್ತೆ ಪ್ರಾಬ್ಲಮ್ ಶುರು ಆದಾಗ ಮತ್ತೆ ಪ್ರಾಬ್ಲಮ್ಗಳಾಗ್ತದೆ. ಆಗಿದ್ದಾಗ ನಮ್ಮ ಕೆಲಸದಲ್ಲಿ ಸ್ಥಿರತೆ ಇಲ್ಲ ಅಂತಕ್ಕಂಥದ್ದು ಮೊದಲೇ ಹಣೆಬರ ನಾವು ಅನುಭವಿಸ್ತಾ ಇದ್ದೀವಿ. ನಮ್ಮ ಕೈಯಲ್ಲಿ ದುಡ್ಡು ಉಳಿಯಲ್ಲ ಅಂತಕ್ಕಂಥ ಹಣೆಬರವನ್ನು ನಾವು ಮೊದಲೇ ಅನುಭವಿಸ್ತಾ ಇದ್ದೀವಿ. ಆಯಿತಾ? ಇನ್ನೂ ಕೆಲವು ನಮಗೆ ಎಷ್ಟೇ ಪ್ರಯತ್ನ ಪಟ್ಟರು ಏನೇ ಮಾಡಿದ್ರು ಕೂಡ ನಮಗೆ ಈ ಫೈನಾನ್ಷಿಯಲಿ ನಮಗೆ ಸಾಲದ ಕೂಪಕ್ಕೆ ನಾವು ಹೋಗ್ತಾ ಇದ್ದೀವಿ, ನಮಗೆ ಸಾಲ ತೀರಕ್ಕೆ ಆಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಹೀಗೆ ಫೈನಾನ್ಷಿಯಲಿ ಹುಟ್ಟೋದಿಂದ ಸಾಯೋವರೆಗೂ ಕೂಡ ನಾವು ಈ ವಿವಿಧ ಹಂತಗಳಲ್ಲಿ ನಾವು ಪ್ರತಿಯೊಂದು ವಿಚಾರಗಳನ್ನು ನಾವು ಅನುಭವಿಸ್ತಾ ಹೋಗಬೇಕಾಗತ್ತೆ. ಹುಟ್ಟಿದ ಮಗುವಿಗೂ ಕೂಡ ಆ ಹಣದ ಆಸೆ ಇರ್ತದಂತೆ. ಆ ಹಣದ ಆಸೆ ನಮಗೆ ಎಷ್ಟು ಮಟ್ಟಕ್ಕೆ ಕಾರಣ ಆಗುತ್ತಂದರೆ, ಇದರಿಂದ ನಾವು ಹೊರಗಡೆ ಬರೋಕ್ಕಾಗಲಿವೇನೋ, ಇದಕ್ಕೋಸ್ಕರ ಜೀವನ ಮಾಡ್ತಿದ್ದೀನೋ ಅನ್ನೋ ಲೆಕ್ಕಾಚಾರಕ್ಕೆ ಇವತ್ತು ಎಷ್ಟೋ ಜನ ಇರ್ತಾರೆ. ಯಾಕಂದರೆ ಬೆಳಗ್ಗೆ ಎದ್ರೆ ಸ್ಟಾರ್ಟ್ ಆಗೋದೇ ಕಾಯಕ. ಯಾಕೆ ಕಾಯಕ ಮಾಡ್ತಿದ್ದೀರಾ? ಕಾಸು ಮಾಡೋಕ್ಕೋಸ್ಕರ. ಭಾಳ ಜನಕ್ಕೆ ಆಶ್ಚರ್ಯ ಆಗ್ಬೋದು, ಖರ್ಚು ಮಾಡೋ ದುಡ್ಡು ವಾಪಸ್ ಬರ್ತದ? ಭಾಳ ಜನ ನಗ್ತಾ ಇರ್ತಾರೆ, ಇದು ಹೆಂಗೆ ಸಾಧ್ಯ ಇದೆ, ಇದನ್ನು ಪವಾಡ ಆಗ್ಬಿಡ್ಬೇಕಷ್ಟೇ ಅಂಥೇಳಿ. ಸತ್ಯ ವೀಕ್ಷಕರೇ, ಯಾಕಂದರೆ ಯೂನಿವರ್ಸಲ್ ಪ್ರಪಂಚ ಶಕ್ತಿ ಅಂತಕ್ಕಂಥದ್ದು ನಾವು ಏನನ್ನು ಕೇಳ್ತೀವಿ ಅದು ನಮಗೆ 100% ಯಶಸ್ವಿ ಆಗ್ತದಂತೆ, 100% ಆ ಫಲ ಸಿಗ್ತದಂತೆ. ಯಾಕಂದರೆ ಪಂಚಭೂತ ಶಕ್ತಿಗಳ ಹರಿವು ಎಷ್ಟೋ ಜನಕ್ಕೆ ಇಲ್ಲವೇ ಇಲ್ಲ. ಅದಕ್ಕೆ ಯದ್ಭಾವಂ ತದ್ಭಾವತಿ ಅಂತ ಹೇಳ್ತೀವಿ. ಅಂದರೆ ನಾವೇನು ಅಂದ್ಕೊಂಡಿದ್ದೀವೋ ಪಾಸಿಟಿವ್ ಆರ್ ಪಾಸಿಟಿವ್, ನೆಗೆಟಿವ್ ಆರ್ ನೆಗೆಟಿವ್. ಆದರೆ ಆ ನೆಗೆಟಿವ್ ಪಾಸಿಟಿವ್ ಮಧ್ಯೆ ನಮ್ಮಲ್ಲಿ ಮನಸ್ಥಿತಿಗಳಂತಕ್ಕಂಥದ್ದು ಕರ್ಮ ಆಧಾರವಾಗಿ ನಡೀತಿತ್ತು ಅಂದಾಗ ನಾವು ಎಷ್ಟೇ ನಿಮಗೆ ಭಾಷಣ ಹೇಳ್ಕೊಟ್ರು ಕೂಡ, ಎಷ್ಟೇ ಹೇಳ್ಕೊಟ್ರು ಕೂಡ ಆ ಟೈಮ್ಗೆ ನಿಮ್ಗೆ ಅನಿಸುತ್ತೆ ಇದು ಸೂಪರ್, ಇದು ಕರೆಕ್ಟ್ ಅನಿಸುತ್ತೆ. ಆದರೆ ಹಿಂದೆ ಏನಾಗ್ತಂದರೆ ನಿಮ್ಮ ಕರ್ಮಗಳು ನಿಮ್ಗೆ ಬಿಡಲ್ಲ. ಅದನ್ನು ಅದು ಕೇಳಿಸ್ಕೊಂಡಿದ್ದು ತಾನೇ, ಮಾಡುತ್ತೀಯ ತಾನೇ, ಮಾಡು ನೋಡೋಣ ಅಂತದೆ. ಅಂದರೆ ಮಾಡು ನೋಡೋಣ ಅಂತ ಯಾವಾಗ ನಿಮ್ಮ ಮನಸ್ಸೇ ಅನಿಸ್ತದೆ, ನೀವು ಅದು ಮಾಡಲ್ಲ. ಇಷ್ಟೇ. ಯಾಕೆ ಮಾಡಲ್ಲ ಅಂದರೆ ಅದು ಹಿಂದೆ ಯಾವುದೋ ಒಂದು ಕರ್ಮ ನಿಮ್ಮನ್ನು ಹೇಳ್ಕೊಂಡು ಹೋಗ್ತಾ ಇರ್ತದೆ. ಇವತ್ತು ನಮ್ಮ ಕಾರ್ಯಕ್ರಮ ಬರೀ ಜಸ್ಟ್ ನೋಡ್ಕೊಂಡಿದ್ರೆ ಸಾಕು, ನೀವು ಯಾವ ಪೂಜೆ ಪುನಸ್ಕಾರ, ಯಾವ ದೇವಸ್ಥಾನ ಏನೂ ಹೋಗೋ ಅವಶ್ಯಕತೆ ಇಲ್ಲ. ಅಷ್ಟೊಂದು ಪರಿಹಾರಗಳನ್ನು ನಾವು ಇಲ್ಲಿವರೆಗೂ ಕೊಟ್ಬಿಟ್ಟಿದ್ದೀವಿ ನಿಮಗೆ. ಅದರೊಳಗೆ ಈಗ ಖರ್ಚು ಮಾಡೋದು ದುಡ್ಡು ಕೂಡ ವಾಪಸ್ ಕೊಡಿಸೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಹಾಲಿಗೆ ದುಡ್ಡು ಕೊಟ್ಟೆ ಬೆಳಗ್ಗೆ ಎದ್ದು, ಅದು ಹೆಂಗೆ ವಾಪಸ್ ಬರ್ತದೆ? ನಾನು ಲೈಟ್ ಬಿಲ್ ಕಟ್ಟು ಬಂದೆ, ದುಡ್ಡು ವಾಪಸ್ ಹೆಂಗೆ ಬರ್ತದೆ? ನಾನು ರೇಷನ್ ತೊಗೊಂಬಂದೆ, ದುಡ್ಡು ವಾಪಸ್ ಹೆಂಗೆ ಬರ್ತದೆ? ನಾನು ತರಕಾರಿ ದುಡ್ಡು ಕೊಟ್ಟೆ, ದುಡ್ಡು ಹೆಂಗೆ ವಾಪಸ್ ಬರ್ತದೆ? ಹೋದ ತಿಂಗಳು ಫೀಸ್ ಕಟ್ತೆ, ನಾನು ಲಕ್ಷಾಂತರ ಫೀಸ್ ಕಟ್ಟಿದ್ದೀನಿ ಮಗನಿಗೆ, ವಾಪಸ್ ಹೆಂಗೆ ಬರ್ತದೆ? ನಾನು ಸೈಟ್ ತಗೊಂಡಿದ್ದೀನಿ, ವಾಪಸ್ ಬರಬೇಕು ದುಡ್ಡು, ಅದು ಹೆಂಗೆ ಬರ್ತದೆ? ಮನೆ ಕಟ್ಟಿಬಿಟ್ಟೆ, ಈಗ ತಾನೇ ಸಾಲ ಆಗೋಗಿದೆ, ಆಯಿತಾ? 2 ಕೋಟಿ ಬಡ್ಜೆಟ್ಟು, 1 ಕೋಟಿ ಇತ್ತು, 1 ಕೋಟಿ ಸಾಲ ಆಗಿಬಿಟ್ಟಿದೆ. ಸಾಲನೇ ತೀರಲ್ಲ, ನಾನು ಇನ್ವೆಸ್ಟ್ ಮಾಡಿದ ದುಡ್ಡು ನನಗೆ ಹೆಂಗೆ ಬರ್ತದೆ? ದಿಢೀರ್ನ ಹಾಸ್ಪಿಟ್ಲ್ ಖರ್ಚು ಗೊತ್ತೇ ಇಲ್ಲ, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲವು ಖರ್ಚುಗಳು ಹಾಗೆ. ಈಗ ದೈನಂದಿನ ಅವಶ್ಯಕತೆಗಳು ಹೇಗಿದೆಯೋ ಆ ಅವಶ್ಯಕತೆಗಳ ಖರ್ಚು ವೆಚ್ಚಗಳು ಬೇರೆ. ಆದರೆ ದಿಢೀರ್ನ ಬರ್ತಕ್ಕಂತಹ ಸಮಸ್ಯೆಗಳ ಖರ್ಚುಗಳು ಬೇರೆ. ಅದು ಹಾಸ್ಪಿಟ್ಲ್ ಆಗಿರ್ಬೋದು, ಮತ್ತೊಂದು ಮಗದೊಂದು ಆಗಿರ್ಬೋದು. ಇವೆಲ್ಲ ಏನಂದರೆ ದಿಢೀರ್ನ ಬರ್ತಕ್ಕಂಥ ಖರ್ಚು ವೆಚ್ಚಗಳು. ಇವತ್ತು ಒಂದು ಸಮಾಜ ಏನಪ್ಪ ಅಂತಂದರೆ, ಖರ್ಚು ಮಾಡಿರೋ ಹಣಕ್ಕೆ ಇವತ್ತು ಕೊರಗ್ತಾರೆ ಅಂದರೆ, ಒಂದು ಹಾಲು ಖರ್ಚು ಮಾಡಿದ್ರು ಕೂಡ ಅಯ್ಯೋ ಹಾಲು ಖರ್ಚು ಮಾಡ್ಬಿಟ್ನಲ್ಲ 30 ರೂಪಾಯಿ, ಏನು ಮಾಡೋದು ಅಂತ ಕೈ ಸಿಗ್ತಾ ಇರ್ತಾರೆ. ಎಷ್ಟು ತೋರಿಸ್ಕೊಳ್ಳಲ್ಲ. ಕೆಲವು ಹೆಣ್ಮಕ್ಳು ಹಂಗಿದ್ದಾರೆ. ತರಕಾರಿ ಅಂಗಡಿಗೆ ಹೋದರೆ ಅದೆಷ್ಟು ಇದಿಷ್ಟು ಅದಿಷ್ಟು ಅಂತ ದುಡ್ಡನ್ನು ಒಸಗ್ತಾ ಇರ್ತಾರೆ ಹಾಕ್ಕೊಂಡು. ಅವರು ಅದು ಖರ್ಚು ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗೋದಿಲ್ಲ. ಅಯ್ಯೋ ಅದ್ಯಾಕೆ ಅಷ್ಟು, ಇದ್ಯಾಕೆ ಇಷ್ಟು? ಅದು ಇವತ್ತಿನ ಕಾಲದಲ್ಲಿ ನಾನು ಯಾಕೆ ಅಷ್ಟು ಖರ್ಚು ಮಾಡಬೇಕು ಸರ್? ಅದರೊಳಗೆ ಯಾವುದಾದ್ರೂ ಒಂದು kg ತೊಗೊಂಡೋಗಿದ್ದೇನೆ, ಬೇಡ 1/4 kg ತೊಗೊಂಡೋಗೋಣ ಸಾಕು, ಇಷ್ಟೇ ಮೇಂಟೈನ್ ಮಾಡೋಣ, ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ನಮ್ಮ ಹತ್ರ ಇದ್ರೆ ಖರ್ಚು ಮಾಡ್ತೀವಿ, ಇಲ್ಲಿಂದ ಖರ್ಚು ಮಾಡೋಣ ಅಂತ ಅವ್ರ ಪ್ರಶ್ನೆ ಆಗಿರ್ತದೆ. ಇರ್ಬೋದು, ಇಲ್ಲ ಅಂತೇಳಿ ನಿಮ್ಮ ವಾದನ ಒಪ್ಕೊತೀವಿ, ನಮ್ಮದನ್ನು ಒಪ್ಕೋಬೇಕು. ಆದರೆ ಇರೋರಿಗೆ ಈ ವಾದ ಹೇಳ್ತೀವಿ, ಇರೋದ್ರೆ ಇಟ್ಬಿಟ್ಟು ಯಾರಿಗೂ ಕೊಡ್ತೀರಾ? ಕೊಟ್ಟಿತ್ತನಾಗೆ ಬಚ್ಚಿಟ್ಟಿದ ಪರರಿಗೆ ಅಂತ ಹೋಗ್ತಿರಲ್ವಾ? ನೀವು ಖರ್ಚು ಮಾಡಿ ನಿಮ್ಮ ಅವಶ್ಯಕತೆಯಿಂದ ಪೂರೈಕೆ ಮಾಡಿಕೊಂಡು ಚೆನ್ನಾಗಿ ತಿಂದು ಚೆನ್ನಾಗಿ ಉಂಡು ಹೋಗಿ. ಅಂಥದ್ರಲ್ಲಿ ಮಿಕ್ಸಿ ಪಗ್ಸಿ ಏನೇನೋ ಮಾಡಿ ಸೇವ್ ಮಾಡಿ ಅಲ್ಲಿ ಇಲ್ಲಿ ಎಲ್ಲ ಇಟ್ಬಿಟ್ಟು ತೊಗೊಂಡು ಯಾರು ಕೊಟ್ಟು ಹೋಗ್ತೀರಾ?
ಯಾರೂ ನೋಡ್ಕೊಳ್ಳಲ್ಲ, ಗಂಡು ಮಕ್ಳಿಗೆ ನೋಡ್ಕೊಳ್ಳೋದೆ, ಹೆಣ್ಮಕ್ಳು ನೋಡ್ಕೊಳ್ಳಲ್ಲ ಈ ಕಾಲದಲ್ಲಿ. ಎಲ್ಲ ಅವ್ರವ್ರ ಜೀವನ ಒತ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಇದೆ. ಯಾರು 100ಕ್ಕೆ ಒಂದು 5% ಮಕ್ಳು ನೋಡ್ಕೋತಾರೆ ಅಷ್ಟೇ ಈ ಕಾಲದಲ್ಲಿ, ಯಾರ್ಯಾರು ನೋಡ್ಕೊಳ್ಳಲ್ಲ. ಅಂಥದ್ರಲ್ಲಿ ಯಾವಾಗ ಯಾರು ಕಳ್ಸ್ಕೊಳ್ತಾರೋ ಹೇಳೋಕ್ಕಾಗಲ್ಲ. ಇವತ್ತಿನ ಫುಡ್ಡು, ಇವತ್ತಿನ ವಾತಾವರಣ, ಇವತ್ತಿನ ಇದು ಎಲ್ಲ ಕೂಡ ಆಗೋಗಿದೆ. ಆದರೆ ಆ ದುಡ್ಡನ್ನು ಕರೆಕ್ಟಾಗಿ ಸಂತೃಪ್ತಿಯಾಗಿ ಖರ್ಚು ಮಾಡದೆ ನೀವು ಮಿಗಿಸಿ ಅದನ್ನೆಲ್ಲೋ ಒಂದು ಕಡೆ ಸೇವ್ ಮಾಡಿ ಯಾರ್ದೋ ಪಾಲು ಆಗೋಂಗಿದ್ರೆ ಏನು ಬೇಕು? ಇವತ್ತು ಎಷ್ಟೋ ಮನೆಗಳು ಕಳ್ತನ ಹೋಗ್ತದೆ. ಗಂಡನೇ ಕಳ್ತನ ಮಾಡಿಬಿಡ್ತಾನೆ, ಹೆಂಡತಿ ಎಲ್ಲ ಸೇವ್ ಮಾಡಿಡೋದು, ಗಂಡ ಕದ್ಕೊಂಡು ಹೋಗ್ಬಿಡೋದು. ಆಯಿತಾ? ಗಂಡ ಕದಿಯೆಲ್ಲ ಒಳ್ಳೆಯನು ಅಂತಂದರೆ ಮಕ್ಳು ಕದ್ಬಿಡ್ತಾರೆ, ಅಥವಾ ಮನೆ ಕೆಲಸ ಬಂದು ಕದ್ಬಿಡ್ತಾರೆ, ಅಥವಾ ಇನ್ಯಾರೋ ಬಂದವರು ಕೂಡ ಅದನ್ನು ಕದ್ಕೊಂಡು ಹೋಗ್ಬಿಡ್ತಾರೆ. ಏನು ಮಾಡಿದ್ರು ನಿಮ್ಗೆ ಸಿಗಲ್ಲ. ಅಂದರೆ ಏನೋ ಕೊಟ್ಟಿದ್ದ ತಮಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂದಂಗೆ ಆಯಿತು. ಅದರಿಂದ ದೈನಂದಿನ ಅವಶ್ಯಕತೆಗಳ ಖರ್ಚು ವೆಚ್ಚಗಳನ್ನ ಖರ್ಚು ಮಾಡಿ ಯಾವತ್ತೂ ಕೊರಗಕ್ಕೆ ಹೋಗಬೇಡಿ. ನೀವು ಎಷ್ಟು ಕೊರಗ್ತಿರೋ ಅಷ್ಟು ನಿಮಗೆ ಲಾಸು, ಅಷ್ಟೇ ನಿಮಗೆ ಪ್ರಾಬ್ಲಮ್ಗಳು. ಯಾಕಂದರೆ ಯಾವುದೋ ಒಂದು ಸೋರ್ಸಸ್ ಆಫ್ ಇನ್ಕಮ್ ನಿಮಗೆ ಬಂದೇ ಬರ್ತದೆ, ಬರಲೇಬೇಕದು. ನಾವು ಅದಕ್ಕೆ ಹೇಳ್ತೀವಿ, ನಿಮ್ಮ ಇನ್ಕಮ್ ಸೋರ್ಸಸ್ಸು ಒಂದು 1000 ರೂಪಾಯಿ ಇದೆ ಅಂತಂದರೆ ಆ 1000 ರೂಪಾಯಿ ಬರೋದಕ್ಕೆ ಏನಾದರೂ ಅಡೆತಡೆ ಇದೆ ಅಂತ ನೋಡ್ಕೋಬೇಕು. ಅಥವಾ ನಿಮ್ಮ ಇನ್ಕಮ್ ಸೋರ್ಸು 1 ಕೋಟಿ ಇದೆ ತಿಂಗಳಿಗೆ ಅಂತಂದರೆ ಆ 1 ಕೋಟಿ ಬರೋದಕ್ಕೆ ಏನಾದರೂ ಅಡೆತಡೆ ಇದೆ ಅಂತ ಅದನ್ನು ಚೆಕ್ ಮಾಡ್ಕೋಬೇಕು. ನೀವು ಯಾವುದು ಮಾಡ್ಕೊಳ್ಳದೆ ನಾನು ಕೆಲಸ ಮಾಡ್ತಿದ್ದೀನಿ, ಕಾಯಕವೇ ಕೈಲಾಸ, ನಾನು ದುಡ್ಡು ಬಂದಿಲ್ಲ, ಪ್ರಮೋಷನ್ ಬಂದಿಲ್ಲ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ, ದುಡ್ಡು ಬಂದಿಲ್ಲ ಅಂದರೆ ದುಡ್ಡು ಎಲ್ಲಿಂದ ಬರ್ತದೆ? ಹೌದು ಅಲ್ವಾ? ಅಲ್ಲಿಗೆ ಯಾವುದೋ ಒಂದು ಸಾಲ ತೀರಿಸಬೇಕು, ಸಾಲ ತೀರ್ಸೋಕ್ಕಾಗ್ತಿಲ್ಲ, ಅಥವಾ ನನಗೆ ಸಾಲ ಬರಬೇಕು, ಬರೋಕ್ಕಾಗ್ತಿಲ್ಲ, ಅಥವಾ ನನ್ನಲ್ಲೇ ಒಂದು ಫೈನಾನ್ಸಲ್ಲಿ ಒಂದು ಇಂಪ್ರೂವ್ಮೆಂಟ್ಸ್ ಆಗ್ತಿಲ್ಲ, ನಾನು ಎಲ್ಲಿದ್ದೀನೋ ಅಲ್ಲೇ ಇದ್ದೀನಿ, ಈ ಥರ ಖರ್ಚು ವೆಚ್ಚಗಳಿಗೆ ಯೋಚನೆ ಮಾಡೋತೀರಿ ಆಗ್ಬಿಟ್ಟಿದೆ ನೀವು ಹೇಳ್ದಂಗೆ ಅಂತ ಏನು ಯೋಚನೆ ಮಾಡಿದ್ರೆ ಇದು ನಿಮ್ಮದೇ ಸ್ವಯಂಕೃತ ಅಪರಾಧ. ಯಾಕಂದರೆ ಯಾರಿಗೆ ಎಷ್ಟು ಬರಬೇಕೋ ಅಷ್ಟು 100% ಬರೋವಂಥ ಯೋಗ ಇದ್ದೇ ಇರುತ್ತೆ. ಯಾಕಂದ್ರೆ ಅದಕ್ಕೆ ಹೇಳೋದು 9 ಗ್ರಹಗಳು ಕೂಡ ನಮ್ಗೆ ದುಡ್ಡು ಕೊಡ್ತವೆ. ಆದರೆ ಗುರು ಶುಕ್ರ ಕೊಡೋಷ್ಟು ದುಡ್ಡು ಯಾರೂ ಕೊಡಲ್ಲ. ಹಾಗಂತ ಎಲ್ಲ ಗುರು ಶುಕ್ರನಲ್ಲೇ ಹುಟ್ಸೋಕ್ಕಾಗ್ತದ? ಆಗಲ್ಲ. ನಾವು ಯಾವುದಾದ್ರು ಹುಟ್ಟಿದ್ದೀವೋ ಆ ಗ್ರಹದ ಅನುಸಾರವಾಗಿ ನಮ್ಮ ಸೋರ್ಸಸ್ ಆಫ್ ಇನ್ಕಮ್ ಮತ್ತು ಸೋರ್ಸಸ್ ಆಫ್ ಬೆನಿಫಿಟ್ಟು ನಾವು ಲೆಕ್ಕ ಮಾಡ್ಕೋಬೇಕು. ಅದಕ್ಕೆ ಬಹಳ ಮುಖ್ಯವಾಗಿ ಆಗೋದು ಯಾವುದು? ಜಾತಕ. ನೀವು ಜಾತಕ ಬರ್ಸಲ್ಲ. ಜಾತಕ ಯಾವಾಗ ತೋರಿಸ್ತೀರಾ? ನಾಮಕರಣ ಮಾಡ್ಬೇಕಾದ್ರೆ ಜಾತಕ ತೋರಿಸ್ಕೊಂಬಿಡೋದು, ಮದುವೆ ಮಾಡ್ಬೇಕಾದ್ರೆ ನೆಕ್ಸ್ಟ್ ತೆಗೆಯೋದು ಅದನ್ನು. ಅಲ್ಲಿವರೆಗೂ ಜಾತಕ ಅಂದರೆ ಗೊತ್ತಿಲ್ಲ, ಅದು ಅವಾಗ ಮಾತ್ರ ಉಪಯೋಗ ಆಗುತ್ತೆ ಅಂತೇಳಿ ಮೂಲೆಗೆ ಇಟ್ಬಿಡ್ತೀರ. ಆದರೆ ಮಧ್ಯದಲ್ಲಿ ಇವೆಲ್ಲ ಈ ಕಸಿವಿಸಿ, ಕಿರಿಕಿರಿ, ಟಾರ್ಚರು, ಹಿಂಸೆ, ಈ ಪ್ರಾಬ್ಲಮ್ಸು ಇವೆಲ್ಲ ಇದೆಯಲ್ಲ, ಇದನ್ನೆಲ್ಲ ಅನುಭವಿಸೋದೇ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಜನ ನಮ್ಮ ಕಾರ್ಯಕ್ರಮ ನೋಡಿ ತುಂಬ ಜನ ಬದಲಾವಣೆ ಆಗಿದೆ, ಅದು ಬೇರೆ ವಿಚಾರ. ಆದರೆ ಎಷ್ಟೋ ಜನ ಇವತ್ತು ಕೂಡ ಈ ಮೆಂಟಾಲಿಟಿಲೇ ಇದ್ದಾರೆ. ಇನ್ನು ಅವರು ಬದಲಾವಣೆ ಆಗಬೇಕು ಅಂದ್ರೂ ಬದಲಾವಣೆ ಆಗಿ ಆ ಕರ್ಮಗಳು ಬಿಡೋದಿಲ್ಲ. ಆದರೆ ಬದುಕಕ್ಕೆ ನಮಗೆ ದುಡ್ಡು ಸಾಕಾಗ್ತಿಲ್ಲ ಅಂದರೆ ಆ ಬರೋ ದುಡ್ಡನ್ನು ಕೂಡ ಮಿಕ್ಸಿ ಅಂದರೆ ಎಲ್ಲಿಗೆ ಎತ್ಕೊಂಡು ಹೋಗ್ತೀರಾ ಅನ್ನೋದು ನಮ್ಮ ಪ್ರಶ್ನೆ. ಯೋಚನೆ ಮಾಡಿ ಕೂತ್ಕೊಂಡಿದ್ದಾನೆ. ಇದೊಂದಾಯ್ತಲ್ವ. ಕೆಲವರು ಇದು ಖರ್ಚು ಮಾಡೋದಕ್ಕೆ ಯೋಚನೆ ಮಾಡ್ತಂದ್ರೂ ಕೂಡ ಕೆಲವರು ಅನಾವಶ್ಯಕ ಖರ್ಚು ಮಾಡ್ತಾರೆ. ಇಂಥ ಜನಗಳಿದ್ದಾರೆ ನಮ್ಮಲ್ಲಿ, ಅನಾವಶ್ಯಕವಾಗಿ ಸುಮ್ಮನೆ ದಂಧೆ. ಆಯಿತಾ? 30 ರೂಪಾಯಿ ಹಾಲಿಗೆ ಅರ್ಧ ಲೀಟ್ರ್ ಸಾಕಾಗಿರ್ತದೆ ಮನೆಗೆ. ಅವನೇನು ಮಾಡ್ತಾನೆ, ತೊಗೊಂಡೋಗಿ 1 ಲೀಟ್ರ್ ತೊಗೊಂಬರ್ತಾನೆ. ಆ 1 ಲೀಟ್ರ್ ತೊಗೊಂಡೋಗಿ ಎಲ್ಲೋ ಸಿಂಗಿಗೆ ಸುರಿತಾರೆ. ಸಂಜೆ ಕೆಟ್ಟೋಗ್ತದಲ್ವ. ಹೆಂಡ್ತಿ ಬೈತಾಳೆ, ಯಾಕ್ರಿ ಅರ್ಧ ಲೀಟ್ರ್ ಸಾಕಾಗಿದ್ದಾರೆ? ಏನೋ ಎಲ್ಲ ಬಿಡು ಕುಡೀರಿ ಅಂತ ತಂದೆ ಅಂತಾರೆ. ಏನು ಕುಡಿಯೋದು? ಈ ಥರ ದುಂದು ವೆಚ್ಚ ಮಾಡ್ತಕ್ಕಂಥವ್ರು ಬರೀ ಹಾಲಿಂದಲ್ಲ, ಪ್ರತಿಯೊಂದೂ ಕೂಡ. ಆಯಿತಾ? ತರಕಾರಿ ತಗೊಂಬಂದ್ರೆ ಒಂದು ವಾರಕ್ಕೆ ಒಂದು ತಿಂಗಳು ತಂದ್ಬಿಡೋದು. ಎಲ್ಲಿರ್ತದೆ ತರಕಾರಿ? ಆ ಫ್ರಿಜ್ಜಲ್ಲಿ ತಿನ್ನೋಂಥ ಕರ್ಮ ಏನು ಹಿಡ್ದೈತೆ? ಅವಾಗ ಫ್ರೆಶ್ ತರಕಾರಿ ತಗೊಂಡು ಅವಾಗ ತಿನ್ಬೇಕಲ್ವ? ಅದು ಮಾಡಲ್ಲ. ರೇಷನ್ ತೊಗೊಂಬಂದ್ರೆ ಇರೋ ಬರೋದೆಲ್ಲ ತಂದು ತುಂಬ್ಕೊಂಡ್ಬಿಡೋದೆ ಹೋಗ್ಬಿಟ್ಟು. ಈಗೆಲ್ಲ ಮಾಲ್ಗಳು ಅದು ಇದು ಟ್ರೇಡರ್ಸ್ಗಳೆಲ್ಲ ಇದು ಅಂತ ತುಂಬ್ಕೊಂಡ್ಬಿಡೋದು ಹೋಗಿ. ಹಿಂಗೆ ದುಂದು ವೆಚ್ಚ. ಯಾರು ದುಡ್ಡು ಕೇಳಿದ್ರೆ ಅವ್ರು 100 ರೂಪಾಯಿ ಕೇಳ್ತಾರೆ, ತಗೊಳ್ಳಿ ಇಟ್ಕೊಳ್ಳೋ 1000 ರೂಪಾಯಿ, ಹೋಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಆ ಥರ ದಯಾಳು. ಅಂದರೆ ಕೊಡುವವರಿಗೆ ಕೊಡಬೇಕು ಅಂತಕ್ಕಂಥದ್ದು, ಖರ್ಚು ಮಾಡೋರಿಗೆ ಖರ್ಚು ಮಾಡ್ಬಿಟ್ಟು ಅಂತಕ್ಕಂಥದ್ದು, ಅಥವಾ ಇಲ್ಲದೇ ಇರೋರು ಇರೋ ಥರ ಇದ್ದು ದೌಲತ್ ಮಾಡ್ತಕ್ಕಂಥವ್ರು ನಮ್ಮಲ್ಲಿ ತುಂಬ ಜನ ಇರೋದ್ರಿಂದ ಹಣದ ಮೂಲ ಅಂತಕ್ಕಂಥದ್ದು ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಟ್ರಾನ್ಸಾಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ಒಂದೇ ಕುಟುಂಬದಲ್ಲಿ ಇಷ್ಟು ಕ್ಯಾರೆಕ್ಟರ್ಗಳು ನೋಡ್ಬೋದು ನಾವು. ಒಬ್ಬರು ಜಿಪುಣತನ ಕಂಜೂಸಿರ್ತಾರೆ, ಇನ್ನೊಬ್ಬ ಧಾರಾಳ ಖರ್ಚು ಮಾಡಿರ್ತಾನೆ, ಇನ್ನೊಬ್ಬರಿಗೆ ಪೈಸೆ ಒದ್ದಾಡ್ತಿರ್ತಾನೆ. ಅಯ್ಯೋ ಇಲ್ಲ ನನಗೆ ಕೊಡು ಅಂತ ಅಲ್ಲೇ ಮನೇಲೇ ಭಿಕ್ಷೆ ಬೇಡ್ತಿರ್ತಾರೆ. ಈ ಥರ ಎಲ್ಲ ಕ್ಯಾರೆಕ್ಟರ್ ಇರಬೇಕಂದಾಗ ಆ ದುಡ್ಡಿಗೆ ಮಹತ್ವ ಎಷ್ಟಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ದುಡ್ಡು ಯಾವ ರೀತಿ ಒಬ್ಬರಿಂದ ಒಬ್ಬರಿಗೆ ಬೇರೆ ರೀತಿಯಾದಂಥ ಪರಿಣಾಮ ಕೊಡ್ತೈತೆ ಅಂತೇಳಿ. ಆದರೆ ಇವತ್ತು ನಾವು ಹೇಳ್ಕೊಡ್ತಕ್ಕಂಥ ವಿಚಾರ ಇದೆಯಲ್ಲ, ನೀವು ಯೋಚನೆ ಮಾಡಬೇಡಿ, ದೌಲತ್ತು ಮಾಡಬೇಡಿ, ಯೋಚನೆ ಮಾಡಬೇಡಿ. ನೀವು ಖರ್ಚು ಮಾಡಿದ ಪ್ರತಿಯೊಂದು ಪೈಸನೂ ಕೂಡ ನಿಮ್ಗೆ ವಾಪಸ್ ತರೋ ಜವಾಬ್ದಾರಿ ನಮ್ಮದು. ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಅನಾರು ಖರ್ಚುಗಳಿದ್ದೇ ಇರ್ತದೆ. ಆದರೆ 1-2-3 ಖರ್ಚುಗಳ ಬಗ್ಗೆ ಹೇಳ್ಬಿಟ್ಟು ನಾನು ಹೇಳ್ತೀನಿ, ಇದನ್ನು ಎಲ್ಲದಕ್ಕೂ ಅನ್ವಯಿಸ ಮಾಡ್ಕೋಬೋದು ನೀವು.
ಅಯ್ಯೋ ಅದಕ್ಕೆ ಹೆಂಗೆ ಇದಕ್ಕೆ ಹೆಂಗೆ ಅಂತ ಮತ್ತೆ ಪ್ರಶ್ನೆ ಮಾಡೋಕೆ ಹೋಗಬೇಡಿ. ಒಂದು ಎಕ್ಸಾಂಪಲ್, ಬೇರೆ ಏನೂ ಬೇಡ. ಹಾಲು ತೊಗೋಬೇಕು, ಆಯಿತಾ? ಹಾಲು ತೊಗೋಬೇಕಾದ್ರೆ ಎಷ್ಟು ಬೇಕು? 30 ರೂಪಾಯಿ ಬೇಕು, ಆಯಿತಾ? ಆ 30 ರೂಪಾಯಿನ ಒಂದು ಜಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ. 30 ರೂಪಾಯಿನ ಕೈಲಿ ಹಿಡ್ಕೊಂಡು ನೀವೇನು ಮಾಡಬೇಕು, ಇವತ್ತು ಈ ದುಡ್ಡಿಂದ ನಾನು ಹಾಲು ವ್ಯಾಪಾರ ಮಾಡ್ತಾಯಿದ್ದೀನಿ, ಹಾಲು ತೊಗೊಳ್ತಾ ಇದ್ದೀನಿ, ನಮ್ಮ ಮನೆಗೆ ಅವಶ್ಯಕತೆ ಇದೆ. ಆದರೆ ಈ ದುಡ್ಡು ನನಗೆ ವಾಪಸ್ ಬರಬೇಕು. ಹೇಗೆ ಬರಬೇಕು ಅಂದರೆ, ಮೊದಲು ಪ್ರತಿಯೊಬ್ಬರು ತಿಳ್ಕೊಬೇಕಾದ್ರೆ ಏನಪ್ಪ ಅಂದರೆ, ಈ ಹಣವನ್ನು ಪ್ರೀತಿ ಮಾಡಬೇಕು. ಮೋಹ ಮಾಡೋದಲ್ಲ, ಆಸೆ ಪಡೋದಲ್ಲ, ದುರಾಸೆ ಪಡೋದಲ್ಲ. ಮೋಸ ವಂಚನೆಯಿಂದ ಯಾವತ್ತು ಯಾವ ಹಣವನ್ನು ನೀವು ಸಂಪಾದನೆ ಮಾಡೋಕ್ಕಾಗಲ್ಲ. ಇನ್ಕೇಸ್ ಸಂಪಾದನೆ ಮಾಡಿದ್ರೂ ಕೂಡ ನಿಮ್ಮ ಹತ್ರ ಸ್ಥಿರವಾಗಿ ಇರೋದಿಲ್ಲ, ಆಯಿತಾ? ಅಥವಾ ಬಚ್ಚಿಟ್ಟಿದ್ದು ಹಣ ಇಟ್ಟಿದ್ರು ಕೂಡ ಅದು ಇನ್ನೆಲ್ಲೋ ಒಂದು ಕಡೆ ಯಾವುದೋ ಕಡೆ ಹೊಟ್ಟೋಗ್ತದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು, ತಾಯಿ ಮಗನ ಪ್ರೀತಿ ಮಾಡೋಂಗೆ, ತಂದೆ ಮಗನ ಪ್ರೀತಿ ಮಾಡೋಂಗೆ, ಗಂಡ ಹೆಂಡತಿ ಪ್ರೀತಿ ಮಾಡೋಂಗೆ, ಮಕ್ಕಳು ತಂದೆ ತಾಯಿ ಪ್ರೀತಿ ಮಾಡೋಂಗೆ, ಸ್ನೇಹಿತರು ಪ್ರೀತಿ ಮಾಡೋಂಗೆ ನಾವು ಹಣವನ್ನು ಪ್ರೀತಿ ಮಾಡಬೇಕು. ಇದನ್ನ ಇಟ್ಕೊಳ್ಳಿ ಫಸ್ಟ್. ಈ ಹಣ ನಾವು ಇದು ಖರ್ಚು ಮಾಡ್ತಾ ಇದ್ದೀವಿ, ನನಗೆ ವಾಪಸ್ ಬರಬೇಕು ಅಂದರೆ ಆ ದುಡ್ಡು ಕೊಟ್ಟಿರೋದು ವಾಪಸ್ ಬಂದುಬಿಡ್ಬೇಕು ಅರ್ಥ ಅಲ್ಲ. ಇದೇ ಥರ ಹಣ ನನಗೆ ವಾಪಸ್ ಬರ್ತಾ ಇರಬೇಕು, ನಾವು ಖರ್ಚು ಮಾಡ್ತಾ ಇರಬೇಕು, ಹಣ ಬರ್ತಾ ಇರಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ನಾವು ಈ ಹಣವನ್ನು ಪ್ರೀತಿ ಮಾಡೋ ಮುಖಾಂತರ ಬೆಳೆಸ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಆ ಹಣವನ್ನು ಯಾರು ಹಾಲು ವ್ಯಾಪಾರಿ ತೊಗೊಂಡು ಕೊಡ್ತೀರಾ, ಹಾಲು ಕೊಡೋಣ ಅಂತ, ಅದಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ, ಮನೆಯಲ್ಲೇ ಈ ನೋಟನ್ನು ಇಟ್ಕೊಂಡು ಮಾಡಬೇಕು ಅಂದರೆ, ಈ ಎದೆ ಮೇಲೆ ಇಟ್ಕೋಬೇಕು. ಹಿಂಗೆ ಈ ನೋಟನ್ನು ಎದೆ ಮೇಲೆ ಇಟ್ಕೊಬೇಕು. ಯಾವಾಗಲೂ ನಂಬರ್ನ ಎಲ್ಲಿ ಇಟ್ಕೊತೀವಿ ನಾವು? ಹೃದಯಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತಿದ್ದೀವಿ ಅಂತ ಹೇಳ್ತೀವಿ. ಈ ಲವರ್ಸ್ಗಳು ಹೇಳ್ತಾರಲ್ಲ, ನನ್ನ ಹೃದಯ ರಾಣಿ, ನನ್ನ ಹೃದಯ ರಾಜ, ನೀನು ಅಷ್ಟು ಪ್ರೀತಿ ಮಾಡ್ತೀನಿ, ಇಷ್ಟು ಪ್ರೀತಿ ಮಾಡ್ತಿರ್ತಿರಲ್ಲ. ಹಂಗೇನೆ ಈ ಹಣವನ್ನು ಏನು ಮಾಡಬೇಕು, ಈ ಹೃದಯನ ಇಟ್ಕೋಬೇಕು. ಯಾಕೆ ಹೃದಯದ ಮೇಲೆ ಇಟ್ಕೋಬೇಕು ಅಂದರೆ, ಇಲ್ಲಿ ಅನಾಹತ ಚಕ್ರ ಅಂತ ಒಂದಿದೆ. ಈ ಅನಾಹತ ಚಕ್ರಕ್ಕೆ ಅಧಿಪತಿ ಯಾರು ಅಂದರೆ ಹೃದಯ. ಜೊತೆಗೆ ಅನಾಹುತ ಚಕ್ರಕ್ಕೆ ಅಧಿಪತಿ ಯಾರು ಅಂದರೆ ಬುಧ ಭಗವಾನ್. ನಾವು ಈ ದುಡ್ಡು ಅಂದರೆ ಯಾರು? ಶುಕ್ರ ಭಗವಾನ್. ಈ ಶುಕ್ರ ಭಗವಾನ್ನ ನಾವು ಅನಾಹುತ ಚಕ್ರಕ್ಕೆ ನಾವು ಸೇರಿಸ್ಬಿಟ್ಟು, ಈ ದುಡ್ಡು ನಾನು ತುಂಬ ಪ್ರೀತಿ ಮಾಡ್ತೀನಿ, ನಾನು ಎಷ್ಟೇ ದುಡ್ಡು ಖರ್ಚು ಮಾಡಲಿ, ಯಾವುದೇ ಖರ್ಚು ಮಾಡಲಿ, ಇವಾಗ ಖರ್ಚು ಮಾಡ್ತೀನಿ, ಈ ದುಡ್ಡು ನನಗೆ ವಾಪಸ್ ಬರೋಂಗೆ ಮಾಡು. ಅಂದರೆ ಖರ್ಚು ಮಾಡಿದ ಅವತ್ತು ವಾಪಸ್ ಬಂದ್ಬಿಟ್ಟು ಕಿತ್ಕೊಂಡು ಕೊಟ್ಬಿಡು ಅಂತ ಅರ್ಥ ಅಲ್ಲ ಅದು. ಈ ದುಡ್ಡು ನನಗೆ ವಾಪಸ್ ಬರಬೇಕು ಅಂತೇಳಿ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಚಾತ್ಪದ ಜೊತೆಗೆ ಇನ್ನೇನು ಮಾಡ್ಬೇಕಂದ್ರೆ 555 ಅಂತ ಒಂದು ಸಂಖ್ಯೆಯನ್ನು ಹೇಳ್ಕೋಬೇಕು. ನಾವೀಗಾಗಲೇ ನೋಟ್ಗಳಲ್ಲಿ 555 ಸಂಖ್ಯೆಗಳ ಬಗ್ಗೆ ಹೇಳಿದ್ದೀವಿ, 786 ಬಗ್ಗೆ ಹೇಳಿದ್ದೀವಿ, 222 ಬಗ್ಗೆ ಹೇಳಿದ್ದೀವಿ, 111 ಹೇಳಿದ್ದೀವಿ, 786 ಬಗ್ಗೆ ಮಾತಾಡಿದ್ದೀವಿ. ಇದರೊಳಗೆ 555 ಅಂತಕ್ಕಂಥ ಒಂದು ನಂಬರನ್ನು ಜ್ಞಾಪಿಸ್ಕೋಬೇಕು. ನೋಟಲ್ಲ, ನಂಬರ್ನ ಜ್ಞಾಪಿಸ್ಕೋಬೇಕು. ಈ ಹಣ ನಾನಿವತ್ತು ಹಾಲು ವ್ಯಾಪಾರಿಗೆ ಕೊಟ್ಟು ಹಾಲು ತೊಗೋತಾ ಇದ್ದೀನಿ, ಈ ಹಣ ನನ್ನಿಂದ ಹೋಗ್ತಾ ಇದೆ, ಈ ಹಣ ಮತ್ತೆ ನನಗೆ ತಿರುಗಿ ಬರಬೇಕು, ಯಾವುದೋ ರೀತಿ ಬರಬೇಕು, ಈ ಹಣ ನನಗೆ ಬರಬೇಕು 555, ಈ ಹಣ ನನಗೆ ಬರಬೇಕು 555, ಈ ಹಣ ನನಗೆ ಬರಬೇಕು 555 ಅಂತೇಳಿ ಈ ಹೃದಯದ ಮೇಲೆ ಇಟ್ಕೊಂಡು ಅನಾಹುತ ಚಕ್ರ ಇರ್ತದೆ, ಆ ಹೃದಯದ ಬಿಟ್ಟು ನೀವು ಯಾವಾಗ ಪ್ರಾರ್ಥನೆ ಮಾಡಿ ಪ್ರತಿ ಒಂದೂ ಕೂಡ ಹಾಲು, ನೀರು, ವಿದ್ಯುತ್ತು, EMI, ಗಾಡಿಗೆ ಡೀಸೆಲ್ಲು, ಗಾಡಿಗೆ ಪೆಟ್ರೋಲು, ರೇಷನ್ನು, ದವಸ ಧಾನ್ಯ, ಸಾಲ ಕೊಡ್ಬೇಕಾದ್ರೆ, ಅಥವಾ ಯಾವುದು ಹಾಸ್ಪಿಟ್ಲಿಗೆ ಖರ್ಚು ಮಾಡ್ಬೇಕಾದ್ರೆ, ಅಥವಾ ನೀವು ಸೈಟ್ ತೊಗೋಬೇಕಾದ್ರೆ, ನೀವು ಮನೆ ತೊಗೋಬೇಕಾದ್ರೆ, ಅಥವಾ ಯಾರಿಗೋ ಲಂಚ ಕೊಡ್ಬೇಕಾದ್ರೆ, ಅಥವಾ ಇನ್ಯಾರಿಗೋ ಏನೋ ಒಂದು ಸಹಾಯ ಮಾಡೋದಕ್ಕೆ ಏನೇ ಮಾಡಿದ್ರೂ ಕೂಡ ಈ ಖರ್ಚು ಮಾಡ್ತಕ್ಕಂಥ ಹಣ, ಈ ಕೊಡ್ತಕ್ಕಂಥ ಹಣ ಹೃದಯದ ಮೇಲೆ ಇಟ್ಕೊಂಡು ಪ್ರೀತಿಯಿಂದ, ವಾತ್ಸಲ್ಯದಿಂದ ಇದು ನನ್ನ ಹತ್ರನೇ ಬರಬೇಕು, ನನಗೇ ಇರಬೇಕು, ನನ್ನಲ್ಲೇ ಇರಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು, ಒಂದು 555 ಅಂತಕ್ಕಂಥ ನಂಬರನ್ನು ಸೇರಿಸಿ ನೀವು ಪ್ರಾರ್ಥನೆ ಮಾಡಿ ತೊಗೊಂಡೋಗಿ ಖರ್ಚು ಮಾಡಬೇಕು. ಇದು ಯಾರಿಗೆ 555 ಅಂತಂದರೆ ಪ್ರತಿಯೊಬ್ಬ ಗಂಡಸರಿಗೂ ಪುರುಷರಿಗೂ, ಅದು ಮಕ್ಕಳಿಗೆ ಕೊಡ್ತಿರೋ ಬೇರೆಯವ್ರಿಗೆ ಕೊಡ್ತಿರೋ, ಗಂಡು ಅಂತ ಬಂದಾಗ 555 ಅಂತಕ್ಕಂಥ ಸಂಖ್ಯೆಯನ್ನು ಉಪಯೋಗ ಮಾಡಬೇಕು. ಪುರುಷರು ಅಂತ ಬಂದಾಗ 555 ಸಂಖ್ಯೆ ಮಾಡಬೇಕು. ಸ್ತ್ರೀ ಮಣಿಗಳು ಆಲ್ಮೋಸ್ಟ್ ಸ್ತ್ರೀಯರೇ ಜಾಸ್ತಿ ದುಡ್ಡು ಖರ್ಚು ಮಾಡೋದು, ಅರ್ಥ ಆಯ್ತಾ? ಮನೆ ಮಠ ಅಂತೇಳಿ ಅವರು ಕೂಡ ಅದೇ ಥರ ಏನು ಮಾಡಬೇಕು, ಹೃದಯದ ಮೇಲೆ ಇಟ್ಕೊಂಡು ಇದು 6666 ಅಂತ ಅಂಕೆ ಹೇಳ್ಕೋಬೇಕು. ಅಂದರೆ ಈ ಹಣವನ್ನು ನಾನು ತರಕಾರಿ ತೊಗೊಂಡೋಗಿ ಖರ್ಚು ಮಾಡ್ತಾ ಇದ್ದೀನಿ, ಈ ಹಣ ನನಗೆ ವಾಪಸ್ ಬರಬೇಕು ಅಂತೇಳಿ ತಮ್ಮ ಹೃದಯದ ಮೇಲೆ ಇಟ್ಕೊಂಡು ಈ ಹಣ ನನಗೆ ವಾಪಸ್ ಬರಬೇಕು ಅಂತ ಪ್ರಾರ್ಥನೆ ಮಾಡಿ 6666 ಸಂಖ್ಯೆಯನ್ನು ಅದು ಸೇರಿಸ್ಕೋಬೇಕು. ಈ ಹಣವನ್ನು ನನಗೆ ವಾಪಸ್ ಬರಬೇಕು, ವಾಪಸ್ ತಂದು ಕೊಡಬೇಕು. 6666 ಯಾರು ಪ್ರಾರ್ಥನೆ ಮಾಡ್ತೀನಿ? ಅನಾಹುತ ಚಕ್ರ ಪ್ರಾರ್ಥನೆ ಮಾಡೋ ಮುಖಾಂತರ ಯೂನಿವರ್ಸಲ್ಗೆ ಪ್ರಾರ್ಥನೆ ಮಾಡ್ತಿದ್ದೀರಾ. ಅದಕ್ಕೆ ಹೇಳೋದು ಯೂನಿವರ್ಸಲ್ ನಮಗೆ ಎಲ್ಲವನ್ನೂ ಕೊಡ್ತದೆ. ನಾವು ಕೇಳಲ್ಲ ಅಷ್ಟೇ, ನಾವು ಖರ್ಚು ಮಾಡೋಕ್ಕೆ ಖರ್ಚು ಮಾಡಿಬಿಟ್ಟು ಕೊರಗ್ತೀವಿ, ಖರ್ಚೇ ಮಾಡಬಾರ್ದು ಅಂತ ಬಚ್ಚಿಕ್ತೀವಿ, ಅದು ಇರೋದಿಲ್ಲ. ಆದರೆ ದಂಡೆಗಿದೆ ಯೂನಿವರ್ಸಲ್ಲಿ, ಆ ಯೂನಿವರ್ಸಲ್ಲಿ ಆ ಪಂಚಭೂತಗಳ ಶಕ್ತಿ ಮುಖಾಂತರ ಮಾಡತಕ್ಕಂಥ ಈ ದೇಹದಲ್ಲಿ ಆ ಶಕ್ತಿ ಯಾವಾಗಲೂ ಸಂಚಯ ಆಗ್ತದೆ. ಯಾರಿಂದ? ಸಹಸ್ರಾರು ಚಕ್ರದಿಂದ. ಅದಕ್ಕೆ ಹೃದಯಪೂರ್ವಕ ಪ್ರೀತಿ ಮಾಡ್ತಕ್ಕಂಥ ಈ ಹಣಕಾಸನ್ನು ನಾವು ಹೃದಯದಲ್ಲಿ ಪ್ರೀತಿ ಮಾಡಿಕೊಂಡು
ಆ ಒಂದು ಸಂಖ್ಯೆ ಹೇಳಿದಾಗ ಏನಾಗ್ತದೆ, ನೀವು ಖರ್ಚು ಮಾಡೋ ಹಣ ನಿಮಗೆ ಯಾವುದೋ ರೂಪದಲ್ಲಿ ನಿಮಗೆ ವಾಪಸ್ ಬರ್ತದೆ. ಅದಕ್ಕೆ ಇನ್ನು ಮುಂದೆ ಯಾವುದೇ ಹಣ ಕೊಡಬೇಕಂದ್ರೂ ಕೂಡ ನೀವು ಮಾಡಿ. ಆಗಂತ ಹೋಗ್ಬಿಟ್ಟು ತರಕಾರಿ ಅಂಗಡಿ ಹೋಗ್ಬಿಟ್ಟು ಹೃದಯ ಇಟ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವ ಅಂದ್ಬಿಟ್ಟು ಅವ್ರು ಎದ್ಕೊಂಡು ಓಡೋಗ್ಬಿಡ್ತಾರೆ ಆಮೇಲೆ. ಅಥವಾ ಏನು ಲೂಸ ಇವರು ಏನು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ಮನೆಯಿಂದ ಒಳಗಡೆ ಮಾಡಿ, ಯಾರು ನೋಡಲ್ಲ ಮನೆ ಒಳಗಡೆ. ನಿಮ್ಮ ಮನೆ ನೋಡ್ಕೊಂಡ್ರೆ ಹೇಳ್ಕೊಟ್ಬಿಟ್ಟು ಮೊದಲೇ ಇವತ್ತು ಕಾರ್ಯಕ್ರಮ ಮಾಡಿದ್ರೆ ಎಲ್ಲಿ ಗೊತ್ತಾಗುತ್ತೆ, ಓ ಹೇಳ್ಕೊಟ್ರು ಇವರು ಅದಕ್ಕೆ ಇವ್ರು ಮಾಡ್ತಾರೆ ಅಂತೇಳಿ. ತರಕಾರಿ ಅಂಗಡಿಗೆ ಹೋಗಲಿ, ಹಾಲು ಬೂತ್ಗೆ ಹೋಗ್ಬಿಟ್ಟು ಅಥವಾ ಈ ರೇಷನ್ ತರಕ್ಕೆ ಹೋದಾಗ ನೀವು ಅಲ್ಲಿ ನಿಂತ್ಕೊಂಡ್ಬಿಟ್ರು 555 ಅಂದರೆ ಅವ್ರು ಎದ್ಕೊಂಡು ಓಡೋಗ್ಬಿಡ್ತಾರೆ ಆಮೇಲೆ. ಇವರೇನೋ ಮಂತ್ರ ಆಗ್ತಾ ಇದ್ದಾರೆ ಅಂತೇಳಿ. ಹಂಗೆ ಮಾಡಬೇಡಿ, ಅಭಾಸ ಆಗ್ಬಿಡ್ತದೆ. ಆಮೇಲೆ ಮನೆಯಿಂದ ಆಚೆ ಹೋಗ್ಬೇಕಂದ್ರೆ ನೀವೆಲ್ಲ ಮಾಡಿ ಇಟ್ಕೊಂಬಿಡಿ. ಅಥವಾ ಮೊದಲೇ ಮಾಡಿ ಇಟ್ಬಿಡಿ ಡಬ್ಬದಲ್ಲಿ, ಇದು ಹಾಲ್ಗೆ, ಇದು ತರಕಾರಿಗೆ, ಇದು ಹಾಸ್ಪಿಟ್ಲಿಗೆ, ಇದು EMIಗೆ, ಇದು ಫೀಸ್ಗೆ ಅಂತ ಮೊದಲೇ ಮಾಡಿ ಇಟ್ಬಿಟ್ಟು ಆ ಹೋಗ್ಬೇಕಾರೆ ಒಂದು ಸಂಕಲ್ಪ ಮಾಡಿಬಿಟ್ಟು ನೀನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಥವಾ ಒಂದು ಐ ಲವ್ ಯು ಅಂತ ಹೇಳಿ ಅದಕ್ಕೆ ದುಡ್ಡಿಗೆ ಏನು ನೀವು ಕಳ್ಕೊಳ್ಳಲ್ಲ. ಅರ್ಥ ಆಯ್ತಾ? ಯಾರಿಗೂ ಹೇಳ್ಬಿಟ್ಟು ವೇಸ್ಟ್ ಮಾಡ್ಕೊತೀರಾ, ಯಾರಿಗೂ ಹೇಳಿ ಏನೇನೋ ಮಾಡಿ ಮೋಸ ಹೋಗ್ತೀರಾ, ಕಣ್ಣು ನೀರು ಹಾಕ್ಬಿಡ್ತೀರಾ. ಆಯ್ತು, ಅವೆಲ್ಲ ಬೇಡ. ಇದಕ್ಕೆ ಐ ಲವ್ ಯು ಹೇಳಿದ್ರೆ ನಿಮ್ಗೆ ವಾಪಸ್ ಬಂದು ನಿಮ್ಮ ಪ್ರೀತಿ ಮಾಡ್ತದೆ. ಯಾಕಂದರೆ ಇವಳು ಮಹಾಲಕ್ಷ್ಮಿ ಸ್ವರೂಪ. ಅದರಿಂದ ಈ ಮಹಾಲಕ್ಷ್ಮಿಯನ್ನು ಪ್ರೀತಿ ಮಾಡಿ ಹೃದಯಪೂರ್ವಕ ಹೇಳ್ಕೊಳ್ಳಿ, ನಿಮ್ಮ ಖಂಡಿತ ನಿಮ್ಮ ಹಣ ವಾಪಸ್ ಬರ್ತದೆ. ಈ ಪ್ರಯೋಗ ಮಾಡಿ ಲಕ್ಷ ಜನಕ್ಕೆ ಪ್ರಯೋಗ ಹೇಳ್ಕೊಟ್ಟಿದ್ದೇನೆ. ಎಲ್ಲರೂ ಸಕ್ಸಸ್ಫುಲ್ ಆಗಿದೆ, ನೀವು ಸಕ್ಸಸ್ಫುಲ್ ಆಗಿ ಒಳ್ಳೆಯದಾಗಲಿ.